ಇಲ್ಲಿ ಏನಾರ ಗಿಡ ಎಲ್ದಾರ ಕಿತ್ಕೊಳ್ತೀಯ? ಇಲ್ಲೇ ನಮ್ಮದೇ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ಪೂಜೆ ಅಲ್ವಾ? ಇದನ್ನು ಬೆಳಗ್ಗೆನೇ ಬರೀವಿನ ಊಟ ಆಯ್ತಂತ್ರಿ? ಮುಗ್ದಾಯ್ತು. ಮನೆಯವರು ಅದು ಒಂಥರ ಒಬ್ಬೊಬ್ಬರ ಅಂತ ಮಾಡ್ತಾರೆ. ಅದರಿಂದ ಏನು ಹೇಳು ಪೋಲಿಯೋ ನೀನು ಕಾಣಿಸ್ತಾ ಇದ್ದೀ, ಇನ್ನೇನು ಕಾಣಿಸುತ್ತೆ? ಇಲ್ಲ ಇಲ್ಲ ಹೋಗ್ಬಿಟ್ಟವ್ರೆ. ಬೈರಿ ನೋಡಿ ಗೊತ್ತಾಗ್ಬೇಕು. ಯಾಕೆ ತೋರಿಸ್ಬೇಡ ಅಲ್ಲೋಗ್ತಾನೆ ನಾವು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಮಂಜುಳಾ. ಇವತ್ತಿನ ವಿಡಿಯೋ ನಿತಿನ್ಗೆ ಪಲ್ಸ್ ಪೋಲಿಯೋ ಹಾಕಿಸ್ಕೊಂಡು ಬಂದು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ವ್ಲಾಗ್ ಇದು. ತುಂಬಾ ಬ್ಯುಸಿಯಾಗಿದ್ದೆ. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಟೆಂಪಲ್ ಪೂಜೆ ಇರುತ್ತೆ, ಸೊ ಹಾಗಾಗಿ ಬ್ಯುಸಿಯಾಗಿರ್ತೀನಿ. ಬೆಳಗ್ಗೆಯಿಂದ ದೇವಸ್ಥಾನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಸಂಜೆ ನೈಟು ಕೂಡ ದೇವಸ್ಥಾನದಲ್ಲಿ ಹೋಮ ಮತ್ತು ದೇವ್ರ ಪ್ರತಿಷ್ಠಾಪನೆ ಎಲ್ಲ ಇತ್ತು. ಹಂಗಾಗಿ ಸ್ವಲ್ಪ ನೀಟಾಗಿ ವಿಡಿಯೋನ ಕ್ಲಾರಿಟಿಯಾಗಿ ಮಾಡೋಕ್ಕೆ ಎಲ್ಲ ಕ್ಲಿಪ್ಸ್ನ ತೊಗೊಳಕ್ಕಾಗಲಿಲ್ಲ. ತುಂಬ ಬ್ಯುಸಿಯಾಗಿಬಿಟ್ಟೆ. ಸರಿಯಾಗಿ 2 ಡೇಸ್ ನಿದ್ದೆ ಇಲ್ಲದೆ ತಲೆನೋವು ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಆಮೇಲೆ ದೇವಸ್ಥಾನಕ್ಕೆ ಪ್ರಸಾದ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಪಲಾವ್ ಮತ್ತು ಮೆಣಸಿನ್ಕಾಯಿ ಕಿತ್ಕೊಳ್ಳೋಣ ಅಂತ ಬಂದಿಲ್ಲಿ ಕಿತ್ಕೋತಾ ಇದ್ದೀನಿ. ಇದು ನನ್ನ ಫಸ್ಟ್ ಹಾರ್ವೆಸ್ಟಿಂಗ್ ವಿಡಿಯೋ. ನನ್ನ ಗಾರ್ಡನ್ನಲ್ಲಿ ಮೆಂತ್ಯ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾರ್ವೆಸ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಿಮಗೆ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನನ್ನ ಪ್ರತಿದಿನದ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಮತ್ತು ನನ್ನ ಗಾರ್ಡನ್ ವೀಡಿಯೋಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಮ್ಮ ಗಿಡದ್ದು ಮೆಣಸಿನ್ಕಾಯಿ ಫಸ್ಟ್ನೇ ಮೆಣಸಿನ್ಕಾಯಿ ಫಸ್ಟ್ನೇ ಸೊಪ್ಪನ್ನ ಅಮ್ಮನ ಪ್ರತಿಷ್ಠಾಪನೆಗೆ ಅಡುಗೆ ಮಾಡೋಕ್ಕಿಂತ ಕುಯ್ಕೋತೇನೆ. ಫಸ್ಟ್ ಹಾರ್ವೆಸ್ಟಿಂಗ್ ಇದೆ. ಈ ಸಲದ ಫಸ್ಟ್ ಹಾರ್ವೆಸ್ಟಿಂಗು ದೇವಸ್ಥಾನಕ್ಕೋಸ್ಕರ ಓಟತ್ತೆ ಏನಕ್ಕೆ ಮಾಡಿ ತಗೊಂಡಿದ್ದೆ? ಓದ್ಸಲ ಅಂದರೆ ಆ ಕಡೆ ಫಸ್ಟ್ ನಾನು ಹಾಕೊಂಡಿದ್ದೆ. ಅಮ್ಮ 1, 2, 3 ಬಿಟ್ಟಮ್ಮ. ಇಲ್ಲಿ ಬಿಟ್ಟಿದ್ವಿ. ಇಲ್ಲಿ ಬಂತಿರವ ನಮ್ಮ ತೇಜ ಮೆಣಸಿನ್ಕಾಯಿ ಹಣ್ಣಾಗಿರೋದು ನೋಡ್ಬೇಕಂತ. ನೋಡಿದ್ದೀನಿ ಅಂತಲ್ಲ, ಯಾವ ಥರ ಮೆಣಸಿನ್ಕಾಯಿ ಕುಯ್ಕತ್ತಿದ್ದೆ ಅಮ್ಮ. ಬನ್ನಿ.
ನಾಳೆ ಅಲ್ಲಿ ದೇವ್ರು ಕೂರಿಸ್ತಾರೆ, ಅದೇ ಬಲಿ ಕೊಡ್ತಾರಲ್ಲ ಅಲ್ಲಿಗೆ. ನಾನು ಒಂಚೂರು ಪಲಾವ್ನು ಪಲಾವ್ ಇನ್ನೊಂದು ಸ್ವಲ್ಪ ಅಕ್ಕ. ಇವಾಗ ರೆಡಿಯಾಗಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ನನಗೆ ಪದೇ ಪದೇ ವಿಡಿಯೋ ಮಾಡೋದಕ್ಕೆ ಆಗ್ತಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೀನಿ. ನನ್ನ ಕೆಲ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ತೀನಿ. 8 ಗಂಟೆಗೆ ಲೈವ್ ಬರೋಣ ಅಂದ್ಕೊಂಡಿದ್ದೀನಿ. ಇವತ್ತು ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಏನೇ मध्ये ओंकारं प्रणव लिखित्वा जल मध्ये श्रीकारं प्रणव लिखित्वा पूजा द्रव्याणि संप्रोक्ष्य आत्मानि संप्रोक्ष्य पूजा कर्तुं संप्रोक्ष्य शिवलिंग रूपिणे श्रीसाम्बाय नमः पंचब्रह्म देवताभ्यो नमः। स्वाहा ओम महागणाधिपतये नमः। गणानां गणपतिं गवामेकबिन्दुवेनाभवत्तस्मिन् जयत्राजं ब्रह्मणा ब्रह्मणस्पदा आनश्रन्मन्नोतीर्षेदाख्यं स्वाहा ओम महागणाधिपतये नमः। गणानां गणपतिं गवामेकबिन्दुवेनाभवत्तस्मिन् जयत्राजं ब्रह्मणा ब्रह्मणस्पदा आनश्रन्मन्नोतीर्षेदाख्यं स्वाहा ओम महागणाधिपतये नमः। गणानां गणपतिं गवामेकबिन्दुवेनाभवत्तस्मिन् यजमानस्य रंगस्य निवारे निवारे स्वाहा महागणाधिपतये अनुकूल प्रयत्न प्रयत्नावलिबोधं नादेना जयातं मधोवर्धया येरंबामदमो यदा यजमानस्य रंगस्य निवारे निवारे स्वाहा ओम महागणाधिपतये अनुकूल प्रयत्न प्रयत्नावलिबोधं नादेना जयातं मधोवर्धया येरंबामदमो यदा यजमानस्य रंगस्य निवारे निवारे स्वाहा महागणाधिपतये अपने ಮಾಡಿದ ಸ್ವಾಮಿಯಾರು ಅಂದ್ರೆ ಏನು ಮಾಡೋಣ ಸ್ವಾಮಿಯಣ್ಣ ಸಾಮಾನ್ಯಲ್ಲ ಬಂದರಲ್ಲ ಅನ್ಬೋದಷ್ಟೇ. ಅಸಲು ಬುಟ್ ಕೆಡಗಿದ್ಲು ಕಣ ಕೋಲ ಎಲ್ಲರಿಗೂ ದೇವ್ರ ಹೊತ್ಕೊಂಡು ಲಡ್ಕೆ ಮುಡಿತಿದ್ದೆ ಮಕ್ಕಳು ಆದರೆ ಬಡ್ಡಿ ಬಡ್ಡಿ ಬರೋದು ಓತು ಒಲೆ ಇನ್ನಿದ್ದೀವಿ ಅಕ್ಕ ಎಣ್ಣೆ ಹಾಕಿ ಬೇಡ ಎಲ್ಲ ಹಾಕಿ ಅಲ್ಲೇ ಅಮ್ಮನ ಪಾದದ ಹತ್ರ ಹುಷಾರು ಅದು ಇದಿರ್ತದೆ ಇಲ್ಲ ಇಲ್ಲ ಸುಡಲ್ಲ
ಮಾಡ್ತಾರೆ. ಇಲ್ಲ ಕರೆಕ್ಟ್. ಊಟ ಮಾಡ್ತೀಯ? ಅಂಕಲ್ ದಬ್ಬಾಕ್ಬಿಡಿ ಸುಮ್ಮನೆ. ಈರುಳ್ಳಿ ಹಾಕಿ ಚಿತ್ರಾನ್ನ ಮಾಡ್ಕೊಂಡು ಇಡ್ತಾರೆ ತಡಿ. ನಾನು ಎಷ್ಟು ನೀವು ಬರೀ ಒಂದು ದೇವ್ರ ಒಂದು ಇಟ್ಕೊಂಡು ಬಂದಿರೋದು, ನಾನು ಎಷ್ಟು ಐಟಮ್ ಇಟ್ಕೊಂಡು ಬಂದೆ ಅಂತ ಗೊತ್ತಿರ್ಬೇಕಲ್ಲ. ಬನ್ನಿ ಕಡೆ ಬನ್ನಿ. ನೋಡಿದ್ರೆ ಕನ್ನಡಿನ ದೇವ್ರ ಅದು ನಿಮ್ದು ಕೆಲಸ. ಹೌದು, ಆ ಕಡೆ ಇಡ್ರಿ, ಪೂಜಾ ತಕ ಅಲ್ಲಿ ದೇವ್ರ ಹತ್ರ ಇಟ್ಬಿಡಿ ರೆಡಿ. ಇನ್ನೊಂದು 2 ಸಲ ನೋಡ್ಕೊಂಡ್ರೆ ಏನೇನು ಬೇಕೆಲ್ಲ ಹೊಂಚಿ ಇಡ್ತೀನಿ, ನೋಡ್ಕೋಬೇಕಷ್ಟೇ. ಈ ಕಡೆಗೆ ಬಾಯಿಲಿ ಒಂದು 10 ನಿಮಿಷ